ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವೀಡಿಯೋದಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಲೆಕ್ಷನ್ಸು. ಡ್ರೆಸ್ ಆಗಿರಬಹುದು, ನೈಟೀಸ್ ಆಗಿರಬಹುದು, ಗ್ರಾಸರೀಸ್ ಆಗಿರಬಹುದು, ಮತ್ತು ಮನೆಗೆ ಬೇಕಾಗಿರೋಂಥ ಎಲ್ಲ ಥಿಂಗ್ಸ್ ಆಗಿರಬಹುದು. ಇದ್ರ ಕಲೆಕ್ಷನ್ಸ್ ಎಲ್ಲ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ನಂಗೆ ಏನೇನೆಲ್ಲ ಬೇಕೋ ಅದೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಬನ್ನಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋನ ಬಿಗಿನಿಂಗಿಂದ ಲಾಸ್ಟ್ವರೆಗೂ ನೋಡಿ, ನಿಮ್ಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮತ್ತು ಫಸ್ಟ್ಲಿ ನಾನು ಹಾಕೊಂಡಿರೋ ಡ್ರೆಸ್ ಬಗ್ಗೆ ಹೇಳ್ತೀನಿ. ಇದು ಬಂದುಬಿಟ್ಟು ನೈಟ್ ಸ್ಯೂಟು. ಫಸ್ಟ್ಲಿ ನಾನು ಚಿಕ್ಕಪೇಟೆಗೆ ಹೋದಾಗ ನನ್ನ ಡ್ರೆಸ್ನೇ ನಾನು ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಪಿಂಕಿನ ಕಲರಲ್ಲಿದೆ ನೈಟ್ ಸ್ಯೂಟು. ನನ್ನ ಸೈಜ್ ಬಂದುಬಿಟ್ಟು ಎಲ್ ಸೈಜು. ನಾನು ಸ್ವಲ್ಪ ಫ್ರೀಯಾಗಿ ಸ್ವಲ್ಪ ಡ್ರೆಸ್ನ ತೊಗೊಳ್ಳೋದು, ಯಾಕಂದರೆ ಮನೇಲಿ ಹಾಕೊಳ್ಳೋಕ್ಕೆ ಈಸಿಯಾಗಿರಲಿ ಅಂತ. ಇವಾಗ ಆ್ಯಕ್ಚುಲಿ ಹೊರಗಡೆ ಎಲ್ಲ ಹೋದರೆ ಟೈಟ್ ಫಿಟ್ಟಿಂಗ್ಸ್ ಹಾಕ್ಕೊತೀನಿ, ಬಟ್ ಮನೇಲಿ ಈ ರೀತಿ ಫ್ರೀಯಾಗಿರೋದನ್ನೇ ಹಾಕ್ಕೊತೀನಿ. ತುಂಬ ಆ್ಯಕ್ಚುಲಿ ಕ್ವಾಲಿಟಿ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ಚೆನ್ನಾಗಿದೆ. ಅವಾಗವಾಗ ನಮ್ಮ ಮನೇಲಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋಗ್ತಾನೆ ಇರ್ತೀವಿ. ಈ ರೀತಿ ಡ್ರೆಸ್ ಆಗಿರ್ಬೋದು, ಮನೆಗೆ ಬೇಕಾಗಿರೋ ಥಿಂಗ್ಸ್ ಆಗಿರಬಹುದು, ಎಲ್ಲನೂ ನಾನು ತೊಗೊತಾ ಇರ್ತೀನಿ. ಆ್ಯಕ್ಚುಲಿ ನಾನು ನಿನ್ನೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ಮೆಟ್ರೋ ಸ್ಟೇಷನಿಂದ ಇಳಿದ ತಕ್ಷಣವೇ ಅಲ್ಲಿಂದಲೇ ಚಿಕ್ಕಪೇಟೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಥರ್ಸ್ಡೇ ಹೋಗಿದ್ದರಿಂದ ನಾರ್ಮಲಾಗಿ ಶಾಪ್ಸ್ ಎಲ್ಲ ಓಪನ್ ಇತ್ತು. ನಾವು ಏನಾದರೂ ಸಂಡೇ ಹೋಗ್ಬಿಟ್ಟಿದ್ರೆ ಅಲ್ಲಿ ಸಂಡೇ ಬಜಾರ್ ನಡೀತಾ ಇರೋದು. ಸಂಡೇಸ್ ಯಾವಾಗ್ಲೂ ಅಲ್ಲಿ ಸಂಡೇ ಬಜಾರ್ ನಡೆಯುತ್ತೆ. ಸಂಡೇ ಟೈಮಲ್ಲಿ ಹೋದರೆ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟು ಜನ ಇರ್ತಾರೆ. ರೋಡ್ ಸೈಡಲ್ಲಿ ನಮ್ಗೆ ಏನೆಲ್ಲ ಬೇಕು, ಏನೆಲ್ಲ ಅಗತ್ಯ ವಸ್ತುಗಳು ಬೇಕು, ಮನೆಗೆ ಏನೇನೆಲ್ಲ ಬೇಕು ಅದೆಲ್ಲನೂ ಹಾಫ್ ರೇಟ್ ಚೀಪ್ ರೇಟಲ್ಲಿ ಇಕ್ಕಿರ್ತಾರೆ. ಮತ್ತು ಸಂಡೇ ಬಜಾರ್ನ ಸೆಕೆಂಡ್ ಹ್ಯಾಂಡ್ ಬಜಾರ್ ಅಂತಲೂ ಅಂತಾರೆ. ಬಟ್ ನಾವು ಥರ್ಸ್ಡೇ ಹೋಗಿರೋದ್ರಿಂದ ಅಲ್ಲಿ ಸಂಡೇ ಬಜಾರ್ ಇರಲಿಲ್ಲ, ನಾರ್ಮಲ್ ಶಾಪ್ಸ್ ಎಲ್ಲ ಓಪನ್ ಇತ್ತು. ಮತ್ತು ಪ್ರೈಸಸ್ಸು ಅಷ್ಟೇ ಎಲ್ಲ ಓಕೆ ಪ್ರೈಸಸ್ ಇತ್ತು, ಪರವಾಗಿರಲಿಲ್ಲ. ಬಟ್ ಸಂಡೇ ಹೋದರೆ ತುಂಬ ಕಮ್ಮಿ ಪ್ರೈಸ್ಗೆಲ್ಲ ಸಿಗೋದು. ಯಾವತ್ತಾದರೂ ಒಂದು ದಿವಸ ನಾನು ಸಂಡೇ ಬಜಾರ್ಗೆ ಹೋಗಿ ಅದೆಲ್ಲ ಹೇಗಿದೆ ಸಂಡೇ ಬಜಾರು, ಯಾವ ರೀತಿ ಐಟಮ್ಸ್ ಎಲ್ಲ ಮಾರ್ತಾರೆ, ಎಷ್ಟು ಚೀಪ್ ಆಗಿರುತ್ತೆ ಅದೆಲ್ಲ ಒಂದು ದಿವಸ ವೀಡಿಯೋ ಮಾಡಿ ತೋರಿಸ್ತೀನಿ. ಆದಷ್ಟು ಚಿಕ್ಕಪೇಟೆಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಅದನ್ನು ಸಹ ಒಂದು ಕ್ಲಿಪ್ಪಿಗೆ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಾನು ಚಿಕ್ಕಪೇಟೆಯಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಆಟೋದಲ್ಲಿ ಹೋಗ್ತಾ ಇದ್ದೀನಿ ನಾನು, ಹಾಗೆ ಔಟ್ಸೈಡ್ ಏನೇನಿದೆ ಅದೆಲ್ಲ ತೋರಿಸ್ತಾ ಇದ್ದೀನಿ. ನಾನು ಮೆಜೆಸ್ಟಿಕ್ ಕಡೆಯಿಂದ ಹೋಗ್ತಾ ಇದ್ದೀನಿ. ನೀವು ಬೇಕಂದರೆ ಮಾರ್ಕೆಟ್ ಕಡೆಯಿಂದ ಆದರೂ ಹೋಗ್ಬೋದು. ಎಲ್ಲಾದರೂ ಹೋದ್ರೂ ಚಿಕ್ಕಪೇಟೆ ತಲುಪ್ತೀವಿ. ನೀವು ನೋಡ್ತಾ ಇರಬಹುದು ಎಲೆಕ್ಟ್ರಾನಿಕ್ ಅಂಗಡಿಗಳು, ಮತ್ತು ರೋಡ್ನಲ್ಲೆಲ್ಲ ಜ್ಯುವೆಲರೀಸು, ಹಿಯರಿಂಗ್ಸು ಎಲ್ಲ ಇದೆ ಇಲ್ಲಿ. ಆರ್ಟಿಫಿಷಿಯಲ್ ಫ್ಲವರ್ಸು, ಮನೆಗೆ ಆರ್ಟಿಫಿಷಿಯಲ್ ತೋರಣಗಳು, ಡೋರ್ ಮ್ಯಾಟ್ಸು, ಬೆಡ್ಶೀಟ್ಸು, ಹ್ಯಾಂಡ್ ಬ್ಯಾಗು, ಪರ್ಸು, ಏನೇನೆಲ್ಲ ಬೇಕು ಎಲ್ಲ ಸಿಗುತ್ತೆ. ಅದು ಅಫೋರ್ಡಬಲ್ ಸಿಗುತ್ತೆ. ಹೆಣ್ಮಕ್ಳು ಟಾಪ್ಸ್ ಆಗಿರ್ಬೋದು, ಜೆಂಟ್ಸ್ದು ಶರ್ಟ್ಸು, ಏನು ಬೇಕಾದರೂ ತೊಗೋಬೋದು. ಈ ಕಾಲೇಜ್ ಹುಡುಗಿಯರು ಏನಾದರೂ ಚಿಕ್ಕಪೇಟೆಗೆ ಬಂದರೆ ಟಾಪ್ಸು, ಲೆಗಿನ್ಸು, ದುಪ್ಪಟ್ಟಾಸು, ಚೂಡಿದಾರ್ ಪೀಸು, ರೆಡಿಮೇಡ್ ಡ್ರೆಸ್ಸಸ್ಸು ಇದನ್ನೆಲ್ಲ ತೊಗೋಬಹುದು. ಮಕ್ಕಳಿಗೆ ಬೇಬಿ ವಾಕರ್ಸು, ಸೈಕಲ್ಸು, ಡ್ರೆಸ್ಸು ಸಹ ಪರ್ಚೇಸ್ ಮಾಡ್ಬೋದು. ಹೋಟೆಲ್ಸ್ ಎಲ್ಲ ನಡೆಸಿರ್ತಾರಲ್ವ, ಅವ್ರಿಗೂ ಸಹ ದೊಡ್ಡ ಅಕ್ಕಿ ರುಬ್ಬೋ ಮಿಷಿನ್ ಆಗಿರಬಹುದು, ಹೋಟೆಲ್ಸ್ಗೆಲ್ಲ ಏನೇನು ಬೇಕು ಎಲ್ಲ ಸಿಗುತ್ತೆ. ಹಾಗೆ ಮನೆಗೂ ಸಹ ಏನೇನು ಪದಾರ್ಥಗಳು ಬೇಕು, ಮತ್ತು ಏನಾದರೂ ಕಿಚನ್ ಪ್ರಾಡಕ್ಟ್ಸ್ ಬೇಕಂದರೆ ಅದು ಸಹ ಸಿಗುತ್ತೆ. ಇಲ್ಲಿ ಇಲ್ಲದೇ ಇರೋವಂಥ ಐಟಮ್ಸೇ ಇಲ್ಲ. ಹೊಸದಾಗಿ ಮನೆ ಕಟ್ಟಿದ್ರೆ ಅದಕ್ಕೆ ಎಲೆಕ್ಟ್ರಿಕ್ ಶಾಪ್ಸ್ ಆಗಿರಬಹುದು, ಪ್ಲಂಬಿಂಗ್ ಶಾಪ್ಸು, ಅಥವಾ ದೇವ್ರ ಮನೆಗೆ ಬೇಕಾಗಿರುವಂಥ ಐಟಮ್ಸ್ ಆಗಿರಬಹುದು, ತಾಮ್ರ, ಹಿತ್ತಾಳೆ ಅಂತ ದೊಡ್ಡ ದೀಪಗಳು, ದೊಡ್ಡ ವಿಗ್ರಹಗಳೆಲ್ಲ ಇರುತ್ತೆ. KG ಲೆಕ್ಕದಲ್ಲಿ ಕೊಡ್ತಾರೆ. ಪಾತ್ರೆನೂ ಅಷ್ಟೇ KG ಲೆಕ್ಕದಲ್ಲಿ ಕೊಡ್ತಾರೆ. ನಾ ಆಗಾಗ ಚಿಕ್ಕಪೇಟೆಗೆ ಬರ್ತಾ ಇರ್ತೀನಿ. ನನ್ನ ಹಸ್ಬೆಂಡ್ ಜೊತೆ ಆದರೂ ಆಗಿರಬಹುದು, ಅಥವಾ ನಮ್ಮ ಮಮ್ಮಿ ಜೊತೆ ಆದರೂ ಆಗಿರಬಹುದು. ಬಂದುಬಿಟ್ಟು ನನಗೆ ಏನೇನೆಲ್ಲ ಬೇಕು ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀನಿ, ಅದನ್ನು ಬಂದು ತೊಗೊಂಡು ಹೋಗ್ತೀವಿ. ಆ್ಯಕ್ಚುಲಿ ಹೇಳಬೇಕಂತ ಅಂದರೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಚಿಕ್ಕಪೇಟೆಯಲ್ಲಿ. ನಂಗೆ ತುಂಬ ಇಷ್ಟ. ಆಲ್ಮೋಸ್ಟ್ ಬೆಂಗಳೂರಲ್ಲಿರೋರೆಲ್ಲ ಚಿಕ್ಕಪೇಟೆಯಲ್ಲಿ ಹೋಗಿ ಶಾಪಿಂಗ್ ಮಾಡಿರ್ತೀರ. ಈ ಚಿಕ್ಕಪೇಟೆಯಲ್ಲಿ ಇನ್ನೊಂದು ವಿಷಯ ಏನಂತ ಅಂದರೆ, ಈ ಡ್ರೆಸ್ಸು, ಸ್ಯಾರೀಸು, ನೈಟೀಸು ಈ ರೀತಿ ತೊಗೊಳಕ್ಕೆ ಹೋಗ್ತೀವಲ್ಲ, ಎಲ್ಲರೂ ಹೇಳ್ತಾರೆ ಹೋಲ್ಸೇಲಲ್ಲಿ ತೊಗೊಳ್ಳಿ. ಅಲ್ಲಿ ಶಾಪ್ಸಲ್ಲೆಲ್ಲ ಆಲ್ಮೋಸ್ಟ್ ಹೋಲ್ಸೇಲರ್ಸೇ ಇರೋದು. 20 ಜೊತೆ 50 ಜೊತೆ ಈ ರೀತಿ ತೊಗೊಳ್ಳಿ ಅಂತ ಹೇಳ್ತಾರೆ. ಕೆಲವೊಂದು ಶಾಪ್ಸ್ ಮಾತ್ರ ಹೋಲ್ಸೇಲ್ ಆ್ಯಂಡ್ ರೀಟೇಲ್ ಎರಡೂ ಇರುತ್ತೆ. ಚಿಕ್ಕಪೇಟೆನಲ್ಲಿ ಬೆಳ್ಳಿ ಬಸವಣ್ಣ ಟೆಂಪಲ್ ಇದೆ. ಆ ರೋಡ್ನಲ್ಲಿ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ ಈಗ ನನ್ನ ಡ್ರೆಸ್ನ. ಈ ರೋಡ್ನಲ್ಲಿ ಸಾಕಷ್ಟು ಬಟ್ಟೆ ಅಂಗಡಿಗಳಿದ್ದಾವೆ, ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಮಾತಾಜಿ ಟ್ರೇಡರ್ಸ್ ಅಂತ ಈ ಒಂದು ಶಾಪ್ನಲ್ಲಿ ನಾನು ಬಟ್ಟೆನ ತೊಗೊತಾ ಇದ್ದೀನಿ.
3 ಮಂತ್ಸ್ ಬ್ಯಾಕು ನಾನು ಚಿಕ್ಕಪೇಟೆಗೆ ಬಂದು ಕಂಚಿಕೋ ಶ್ರೀ ಗೌರಿ ಸೊಸೈಟಿ ಆ್ಯಂಡ್ ಸಿಲ್ಕ್ಸಲ್ಲಿ ಒಂದು 3 ಮೈಸೂರು ಸಿಲ್ಕ್ ಸೀರೆನ ತೊಗೊಂಡು ಹೋಗಿದ್ದೆ. ಬಟ್ ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಚಿಕ್ಕಪೇಟೆನಲ್ಲಿ ತುಂಬಾ ಕಲೆಕ್ಷನ್ ಸಿಗುತ್ತೆ, ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ ಸೀರೆಗಳೆಲ್ಲ. ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು ಅಂದರೆ ಈ ಒಂದು ಡ್ರೆಸ್ಸು. ಆ್ಯಕ್ಚುಲಿ ಇದೇ ಥರ ಡ್ರೆಸ್ 2 ಜೊತೆ ತೊಗೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಕಲರ್ ಕಾಂಬಿನೇಷನ್ ಆಗಿರಬಹುದು, ಮತ್ತು ಕ್ವಾಲಿಟಿನೂ ಅಷ್ಟೇ ಸಕ್ಕತ್ತಾಗಿದೆ. ಇದು ಆ್ಯಕ್ಚುಲಿ ನೈಟ್ ಸ್ಯೂಟು. ಆ್ಯಕ್ಚುಲಿ ಇದೇ ಥರದ್ದು ಇನ್ನೊಂದು ತೊಗೊಂಡಿದ್ದೀನಿ, ಬನ್ನಿ ಅದನ್ನು ಸಹ ತೋರಿಸ್ತೀನಿ. ಸೊ ನೋಡಿ, ಪ್ಯಾಕೇಜಿಂಗ್ ಈ ರೀತಿ ಇದೆ. ಇದು ನೈಟ್ ಡ್ರೆಸ್ಸೇನೆ. ನನಗೆ ಲೈಟ್ ಕಲರ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ, ಅದಕ್ಕೇ ಲೈಟ್ ಕಲರ್ಸ್ ನಾನು ಜಾಸ್ತಿ ವೇರ್ ಮಾಡ್ತೀನಿ ಮತ್ತು ಇಷ್ಟನೂ ಪಡ್ತೀನಿ. ಇದೇ ರೀತಿ ಇರುತ್ತೆ ಪ್ಯಾಕೇಜಿಂಗು ಚಿಕ್ಕಪೇಟೆಲೆಲ್ಲ. ನೋಡ್ತಾ ಇರ್ಬೋದು, ಇದು ಪ್ಯಾಂಟು, ಇದು ಬಂದ್ಬಿಟ್ಟು ಶರ್ಟು. ನೋಡಿ ಈ ರೀತಿಯಾಗಿದೆ, ತುಂಬಾ ಸಾಫ್ಟಾಗಿದೆ ಮೆಟೀರಿಯಲ್ಲು, ತುಂಬ ಸಾಫ್ಟಾಗಿದೆ, ತುಂಬ ಲೈಟ್ ವೆಯ್ಟ್ ಇದೆ. ಕಲರು ಅಷ್ಟೇ ಯೆಲ್ಲೋ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿದೆ, ಸ್ಕೈ ಬ್ಲೂ ಇಷ್ಟ. ಆ್ಯಕ್ಚುಲಿ ಪಿಂಕ್ ಆ್ಯಂಡ್ ಸ್ಕೈ ಬ್ಲೂ ಅಂದರೆ ನಂಗೆ ಸಖತ್ ಇಷ್ಟ. ಪ್ಯಾಂಟ್ ನೋಡಿ ಎಷ್ಟು ಚೆನ್ನಾಗಿದೆ, ನಿಜವಾಗ ಎಲಾಸ್ಟಿಕ್ ಇದೆ, ಮತ್ತು ಇದು ಅಷ್ಟೇ ಸ್ಟ್ರೆಚಬಲ್ ಇದೆ, ಸಖತ್ತಾಗಿದೆ. ಕ್ವಾಲಿಟಿ ಮಾತ್ರ ನಾನು ಆಲ್ಮೋಸ್ಟ್ ಚಿಕ್ಕಪೇಟೆಯಲ್ಲೇ ತೊಗೊಳ್ಳೋದು ಡ್ರೆಸ್ಸಸ್ ಎಲ್ಲ. ಸೊ ನೋಡಿ, ನೆಕ್ಸ್ಟು ಬಟ್ಟೆಗಳು ಬಂದು ನಾನು ನೈಟೀಸ್ನ ತೊಗೊಂಡಿದ್ದೀನಿ. ಅದರಲ್ಲೂ ಫೀಡಿಂಗ್ ನೈಟೀಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಫೀಡಿಂಗ್ ನೈಟೀಸ್ ಇರಲಿಲ್ಲ, ಜಸ್ಟ್ ಫೀಡಿಂಗ್ ಕುರ್ತಾಸ್ ಇತ್ತು ನನ್ನ ಹತ್ರ. ಈ ಸಲ ಹೋಗಿ ನಾನು ಫೀಡಿಂಗ್ ನೈಟೀಸ್ನ ತೊಗೊಂಡು ಬಂದಿದ್ದೀನಿ. ಕ್ವಾಲಿಟಿ ಮಾತ್ರ ಆಸಮ್ ಆಗಿದೆ. ಕಲರು ಅಷ್ಟೇ ತುಂಬ ಕಲರ್ಸ್ ಅವೈಲಬಲ್ ಇತ್ತು. ಆನ್ಲೈನ್ಸಲ್ಲೇ ನೈಟೀಸ್ ತೊಗೊಂಡ್ಬಿಡೋಣ ಫೀಡಿಂಗ್ ನೈಟೀಸ್ ಅಂತ ಅಂದ್ಕೊಂಡೆ, ಬಟ್ ನಾವೇ ಹೋಗಿ ಕಲರ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಎಲ್ಲ ಹೆಚ್ಚು ಕಡಿಮೆ ಮಾತಾಡ್ಬಿಟ್ಟು ತೊಗೊಂಡು ಬರ್ಬೋದು. ಅದರಲ್ಲೂ ಚಿಕ್ಕಪೇಟೆಯಲ್ಲಿ ಡ್ರೆಸ್ಗಳು ಆಗಿರ್ಬೋದು, ಏನೇ ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಆಗಿರ್ಬೋದು ತೊಗೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ಚಿಕ್ಕಪೇಟೆಯಲ್ಲಿ ತೊಗೊಳ್ಳೋದು. ಅದಕ್ಕೆ ನಾನು ಚಿಕ್ಕಪೇಟೆಯಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ನೈಟೀಸ್ ಎಲ್ಲ ಯಾವ್ಯಾವ ರೀತಿ ಇದೆ, ಫೀಡಿಂಗ್ ನೈಟೀಸು ಕ್ವಾಲಿಟಿ ಇದೆ, ತೋರಿಸ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ನಾನು ತೊಗೊಂಡಿರೋಂತಹ ನೈಟೀಸು ನಿಮಗೆ ಒಂದೊಂದಾಗೆ ತೋರಿಸ್ತಾ ಬರ್ತೀನಿ. ನೋಡಿ, ಇದು ಬಂದು ಬ್ಲೂ ಕಲರು ಆ್ಯಂಡ್ ಇದು ಬಂದು ರೆಡ್ ಕಲರು, ಗ್ರೀನ್ ಆ್ಯಂಡ್ ಮರೂನ್ ಎಲ್ಲ ಮಿಕ್ಸ್. ನನಗೆ ಆ್ಯಕ್ಚುಲಿ ಈ ಕಲರ್ಸ್ ತುಂಬ ಇಷ್ಟ ಆಯಿತು, ತೊಗೊಂಡಿದ್ದೀನಿ. ಇನ್ನೂ ಸಾಕಷ್ಟು ಕಲರ್ಸ್ ಅವೈಲಬಲ್ ಇತ್ತು, ಬಟ್ ನಾನು ಒಂದು 4 ಜೊತೆ ಇರಲಿ ಸಾಕಂತ ತೊಗೊಂಡು ಬಂದೆ. ಆ್ಯಕ್ಚುಲಿ ಫೀಡಿಂಗ್ ಕುರ್ತಾಸ್ ಎಲ್ಲ ಇದೆ ನನ್ನ ಹತ್ರ, ಅದಕ್ಕೆ ಇದನ್ನು ತೊಗೊಂಡು ಬಂದಿದ್ದೀನಿ. ಈ ನೈಟೀಸ್ ಬಂದು ಪ್ಯೂರ್ ಕಾಟನ್ನು, ಕಲರು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು. ಈ ಕಾಟನ್ ನೈಟೀಸು ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಳಿಗಾಲದಲ್ಲಾಗಿರ್ಬೋದು, ಬೇಸಿಗೆ ಕಾಲದಲ್ಲಾಗಿರ್ಬೋದು. ಜಿಪ್ಪು ಅಷ್ಟೇ ಲಾಂಗ್ ಆಗಿ ತುಂಬ ಚೆನ್ನಾಗಿದೆ. ಈ ನೈಟಿಲಿ ಪಾಕೆಟ್ ಸಹ ಇದೆ. ನೈಟ್ ಟೈಮಲ್ಲಿ ಮತ್ತು ಮನೆಯಲ್ಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೀಯಾಗಿ ಆರಾಮಾಗಿ ಮನೆಯಲ್ಲಿ ವೇರ್ ಮಾಡ್ಬೋದು. ಈ ಡ್ರೆಸ್ ಎಲ್ಲ ಹಾಕ್ಕೊಂಡ್ರೆ ಮನೆಯಲ್ಲಿ ಟೈಟ್ ಅಂತ ಅನಿಸ್ತಾ ಇರುತ್ತೆ. ನೈಟೀಸ್ ಆದರೆ ಈಸಿಯಾಗಿ ವೇರ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ನೈಟೀಸ್ ಬಂದು ನಾರ್ಮಲ್ ನೈಟೀಸು, ಡೈಲಿ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದೇನು ಫೀಡಿಂಗ್ ನೈಟೀಸ್ ಅಲ್ಲ. ಈ ನೈಟೀಸ್ ಬಂದ್ಬಿಟ್ಟು ಮಮ್ಮಿ ತೊಗೊಂಡಿರೋದು. ನೀವು ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ಎಂಬ್ರಾಯ್ಡ್ರಿ ಎಲ್ಲ ಇದೆ ನೈಟಿ ಮೇಲೆ. ಪ್ಯೂರ್ ಕಾಟನ್ ನೈಟಿ ಇದು. ಫ್ಯಾಬ್ರಿಕ್ ಅಂತೂ ಮುಟ್ಟಕ್ಕೆ ತುಂಬ ಸಾಫ್ಟಾಗಿದೆ, ಹಾಕ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಾವು ಚಿಕ್ಕಪೇಟೆಗೆ ಹೋಗಿ ನೈಟೀಸ್ನೆಲ್ಲ ತೊಗೊಂಡು ಬರ್ತೀವಿ. ಮನೆ ಹತ್ರನೂ ತುಂಬ ಶಾಪ್ಸ್ ಅವೈಲಬಲ್ ಇರುತ್ತೆ, ಬಟ್ ಯಾಕೆ ನಾವು ಅಲ್ಲೇ ಹೋಗಿ ತೊಗೊಂಡು ಬರ್ತೀವಿ ಅಂದರೆ ಇಲ್ಲಿ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಇರುತ್ತೆ. ಅಲ್ಲಿಂದ ಇಲ್ಲಿಗೆ ತಂದಿರ್ತಾರಲ್ಲ, ಆ ಚಾರ್ಜಸ್ಸು ಹಾಕಿ ಎಷ್ಟು ಒಂದು 400-450 ಆ ರೀತಿ ಹೇಳ್ತಾರೆ. ಅದೇ ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಡು ಬಂದುಬಿಟ್ರೆ ಕಡಿಮೆ ಪ್ರೈಸು ಇರುತ್ತೆ, ಚೆನ್ನಾಗೂ ಇರುತ್ತೆ ಕ್ವಾಲಿಟಿ. ಮಾರ್ಕೆಟ್ಗಿಂತ ಬೇರೆ ಕಡೆ ತೊಗೊಂಡಾಗ 1 to ಡಬಲ್ ರೇಟ್ ಹೇಳ್ತಾರೆ. ಮತ್ತು ಸ್ಯಾರೀಸ್ಗೆ ಪೆಟಿಕೋಟ್ಸ್ ತೊಗೊಂಡಿದ್ದೀವಿ. ನಮ್ಮ ಮನೇಲಿ ಯಾವ್ಯಾವ ಹೊಸ ಸೀರೆ ಇದೆ ಅದಕ್ಕೆ ಮ್ಯಾಚ್ ಆಗುವಂತಹ ಪೆಟಿಕೋಟ್ಸ್ನ ತೊಗೊಂಡಿದ್ದೀನಿ. ಪ್ಯೂರ್ ಕಾಟನ್ ಇದು ಪೆಟಿಕೋಟ್ಸ್ ಆಗಿರಬಹುದು. ಇದು ಬಂದು ಸ್ವಲ್ಪ ಹಾಫ್ ವೈಟು, ಇದು ಬ್ಲ್ಯಾಕ್ ವೈಟ್ ನಾರ್ಮಲ್ ಆಗಿ ಎಲ್ಲರ ಹತ್ರನೂ ಇರಲೇಬೇಕು, ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಆ್ಯಂಡ್ ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡಿದ್ದೀನಿ, ಅದು ಗ್ರೀನ್ ಕಲರಲ್ಲಿದೆ, ಅದಕ್ಕೆ ಒಂದು ಪೆಟಿಕೋಟ್ ತೊಗೊಂಡು ಬಂದಿದ್ದೀನಿ. ದೆನ್ ಇದು ಬಂದ್ಬಿಟ್ಟು ನೋಡಿ ಯಾವ ರೀತಿ ಇದೆ. ಇದು ಪ್ಯೂರ್ ಕಾಟನ್ನು, ತುಂಬ ಚೆನ್ನಾಗಿದೆ. ಸೈಡಲ್ಲಿ ಈ ರೀತಿ ಇದೆ ಆ್ಯಂಡ್ ಬಾಟಮಲ್ಲೂ ಅಷ್ಟೇ
ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನಾವು ಈ ರೀತಿ ಪೆಟಿಕೋಟ್ಸ್ ತೊಗೊಂಡಾಗ ಒಂದ್ಸಲಿ ನೀರಲ್ಲಿ ಹಜ್ಜಿ ಒಣಗಾಕಿ ಆಮೇಲೆ ಯೂಸ್ ಮಾಡಬೇಕು. ನೈಟೀಸೇ ಆಗಿರಬಹುದು, ಈ ರೀತಿ ಪೆಟಿಕೋಟ್ಸೇ ಆಗಿರ್ಬೋದು, ಸ್ಟಿಚ್ ಹಾಕ್ಸ್ಬಿಡ್ಬೇಕು. ಈ ಮನೇಲಿ ಮಿಷಿನ್ ಇದ್ದರೆ ಒಂದು ಸ್ಟಿಚ್ ಹಾಕೊಂಡ್ರೆ ತುಂಬ ವರ್ಷ ಬಾಳಿಕೆ ಬರುತ್ತೆ, ಇಲ್ಲಾಂದರೆ ಹೊಲಿಗೆ ಬಿಟ್ಕೊಂಡ್ಬಿಡುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಮೆಷಿನ್ಸ್ ಇಲ್ಲ ಅಂದರೆ ಹೊರಗಡೆ ಸ್ಟಿಚ್ ಹಾಕ್ಸ್ತಾರೆ ನೋಡಿ ಹೊಸ ಬಟ್ಟೆಗಳಿಗೆಲ್ಲ, ಆ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಮಾತ್ರ ತುಂಬ ಐ ಥಿಂಕ್ 4 to 5 years ಆದ್ರೂ ಏನೂ ಟೇರ್ ಆಗಲ್ಲ, ಹರಿದೋಗಲ್ಲ, ಏನೂ ಆಗಲ್ಲ. ಆ್ಯಂಡ್ ಇನ್ನೊಂದು ಬ್ಯೂಟಿಫುಲ್ ಕಲೆಕ್ಷನ್ಸ್ ಬಗ್ಗೆ ಹೇಳ್ತೀನಿ. ನಮ್ಮ ಚಿಕ್ಕಪೇಟೆನಲ್ಲಿ ಹೋದರೆ ಮಾತ್ರ ಈ ಬ್ಯಾಂಗಲ್ಸು, ಇಯರಿಂಗ್ಸು ಮತ್ತು ಆರ್ಟಿಫಿಷಿಯಲ್ ಒಡವೆಗಳು ಇದೆಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ, ಅಫೋರ್ಡಬಲ್ ರೇಟಲ್ಲಿ ಸಿಗುತ್ತೆ. ನನಗೆ ಆ್ಯಕ್ಚುಲಿ ಈಗ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಜುಮ್ಕಾ, ನಾನು ಹಾಕ್ಕೊಂಡಿದ್ದೀನಿ ನೋಡಿ, ಇದಂತೂ ನಂಗೆ ತುಂಬಾ ಇಷ್ಟ ಆಗಿತ್ತು. ಆ್ಯಕ್ಚುಲಿ ಸಾಕಷ್ಟು ಕಲೆಕ್ಷನ್ಸ್ ಇರ್ತಾವಲ್ಲಿ, ಬಟ್ ನನಗೆ ಈ ಡಿಸೈನ್ಸ್ ಅಂದರೆ ತುಂಬ ಇಷ್ಟ, ತುಂಬ ಸ್ಟೈಲಿಶಾಗಿ ಕಾಣುತ್ತೆ. ನನಗೆ ಆ್ಯಕ್ಚುಲಿ ಈ ಡಿಸೈನ್ ಇಷ್ಟ, ಬೇರೆ ರೀತಿ ಡಿಸೈನ್ಸ್ ತುಂಬ ಇರುತ್ತೆ. ನೀವೇನಾದರೂ ಚಿಕ್ಕಪೇಟೆಗೆ ಹೋದರೆ ಈ ರೀತಿ ಡ್ರೆಸ್ ಜೊತೆಗೆ ಇಯರಿಂಗ್ಸ್ ಆಗಿರಬಹುದು, ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರಬಹುದು, ಪಾತ್ರೆಗಳಾಗಿರಬಹುದು, ಇನ್ನೂ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇರುತ್ತೆ. ನೀವು ಒಂದ್ಸಲಿ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬನ್ನಿ. ಮನೆಗಾಗಿರ್ಬಹುದು, ಆಫೀಸ್ಗಾಗಿರಬಹುದು, ಏನೇನೆಲ್ಲ ಬೇಕು ಎಲ್ಲ ವಸ್ತುಗಳು ಸಿಗುತ್ತೆ. ಸ್ವಲ್ಪ ಚೀಪಾಗೇ ಸಿಗುತ್ತೆ, ಅಷ್ಟೇನು ರೇಟ್ ಏನಿರಲ್ಲ. ಮತ್ತು ನಾನು ಏನೇನೆಲ್ಲ ತೋರಿಸಿದ್ದೀನಿ ಅದ್ರ ಪ್ರೈಸ್ನ ಲಾಸ್ಟಲ್ಲಿ ನಾನು ಹೇಳ್ತೀನಿ, ಯಾವ್ಯಾವ್ದ್ರ ಪ್ರೈಸ್ ಎಷ್ಟೆಷ್ಟು ಅಂತ. ಇನ್ನೂ ಬೇರೆ ಇಯರಿಂಗ್ಸ್ ತೋರಿಸ್ತೀನಿ. ಈ ಪರ್ಸಲ್ಲಿ ಇಟ್ಕೊಂಡಿದ್ದೀನಿ ನಾನು ನೋಡಿ. ಈ ರೀತಿ ಆ್ಯಕ್ಚುಲಿ ನನಗೆ ಈ ರೀತಿ ಇಯರಿಂಗ್ಸ್ ಅಂದರೆ ಸಖತ್ ಇಷ್ಟ ಆಗುತ್ತೆ. ಬೇರೆ ರೀತಿ ಇಯರಿಂಗ್ಸ್ ಇದೆ, ಬಟ್ ಈ ರೀತಿ ಸ್ವಲ್ಪ ತೊಗೊಳ್ಳೋಣ ಅಂತ ತೊಗೊಂಡೆ. ಗ್ರೀನ್ ಇನ್ ಕಲರಲ್ಲಿದೆ ಇದು ಜುಮ್ಕಾ. ಜಸ್ಟು ಈ ಒಂದು ಹ್ಯಾಂಗ್ ಮಾಡ್ಕೊಂಡ್ರೆ ಸಾಕು, ಇನ್ನೇನು ಕಷ್ಟ ಏನಿಲ್ಲ. ಇದು ತಿರುಪ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ, ಅದಕ್ಕೆ ನಂಗೆ ತುಂಬ ಇಷ್ಟ. ಇದು ಬ್ಲೂ ಕಲರು, ಡ್ರೆಸ್ ಮ್ಯಾಚಿಂಗ್ ಹಾಕೋಬೋದು. ಇವಾಗ ನಾವು ಯಾವ ಡ್ರೆಸ್ ಹಾಕೊತೀವಿ ಅದಕ್ಕೆ ಮ್ಯಾಚಿಂಗಾಗಿ ನಾವು ಹಾಕೋಬೋದು. ಇದು ಸಿಲ್ವರ್ ಕಲರು, ಸಿಲ್ವರು ಮತ್ತು ಗೋಲ್ಡ್ ಕಲರು ಯಾವ ಡ್ರೆಸ್ಸಿಗೆ ಬೇಕಾದರೂ ಮ್ಯಾಚ್ ಆಗುತ್ತೆ. ಒಂದು ಓಲೆಗೆ 50 ರೂಪಾಯಿ ಕೊಟ್ಟಿದ್ದೀನಿ, 4 ಜೊತೆ ಓಲೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಚಿಕ್ಕಪೇಟೆಗೆ ಏನಾದರೂ ಹೋಗಬೇಕಂದ್ರೆ ಏನೆಲ್ಲ ವಸ್ತುಗಳು ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಬಿಡ್ಬೇಕು. ಆಮೇಲೆ ಹೋದಾಗ ನಮಗೆ ಏನೆಲ್ಲ ಬೇಕೋ ಅದೆಲ್ಲ ತೊಗೊಂಬರೋಕ್ಕೆ ತುಂಬಾ ಈಸಿ ಆಗುತ್ತೆ. ಅಲ್ಲಿ ಸಾಕಷ್ಟು ಕಲೆಕ್ಷನ್ಸ್ ಇರುತ್ತೆ, ಹೇಳೋದಕ್ಕೆ ಆಗಲ್ಲ. ಡ್ರೆಸ್ಸು, ಈ ಜೆಂಟ್ಸ್ಗೂ ಅಷ್ಟೇ, ಬನಿಯನ್ಸ್, ಅಂಡರ್ವೇರ್ಸು, ಶರ್ಟು, ಪ್ಯಾಂಟು, ಕೋಟು, ಏನೆಲ್ಲ ಬೇಕು. ಈ ರಾಮರಾಜ್ ಶರ್ಟ್ ಮತ್ತು ಪಂಚೆಗಳು ಅಂತ ಇರ್ತಾವಲ್ಲ, ಆ ರೀತಿ ಸಿಲ್ಕ್ ಶರ್ಟು, ಸಿಲ್ಕ್ ಪಂಚೆ, ಶಲ್ಯ, ಮದುವೆ ಕಲೆಕ್ಷನ್ಸ್ ಆಗಿರಬಹುದು, ಏನೆಲ್ಲ ಬೇಕು ಅದೆಲ್ಲ ನಾವು ಚಿಕ್ಕಪೇಟೆಯಲ್ಲಿ ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಜಾಡಿನ ತೊಗೊಂಡಿದ್ದೀನಿ. ಉಪ್ಪಿನಕಾಯಿ, ಉಪ್ಪು, ಹುಣಸೆ ಹಣ್ಣು ಇದೆಲ್ಲ ಹಾಕೊಳ್ಳೋಕ್ಕೆ ಜಾಡಿಲಿ ಹಾಕೋಬೇಕು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂತ ಅಂದರೆ ಪಲಾವ್ ಸ್ಪೈಸಸ್, ಹೋಲ್ ಸ್ಪೈಸಸ್ ಏನಿದೆ ಅದೆಲ್ಲ ತೊಗೊಂಡಿದ್ದೀನಿ. ಜೊತೆಗೆ ಗಸಗಸೆ ತೊಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸು, ಬಾದಾಮಿ, ಗೋಡಂಬಿ, ದ್ರಾಕ್ಷಿನ ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸು, ಸ್ಪೈಸಸ್ ಎಲ್ಲ ನಾನು ಮಾರ್ಕೆಟಲ್ಲೇ ತೊಗೊಂಡು ಬರೋದು ಯಾವಾಗ್ಲೂ. ಆ್ಯಂಡ್ ಲಾಸ್ಟ್ಲಿ ಇದೊಂದು ತೋರಣನ ತೊಗೊಂಡೆ ಬಾಗಿಲಿಗೆ, ತುಂಬ ಚೆನ್ನಾಗಿದೆ ಈ ತೋರಣ. ಇದ್ರ ಪ್ರೈಸ್ ಬಂದು 150 ರೂಪೀಸ್. ಆ್ಯಕ್ಚುಲಿ ಕಮ್ಮಿ ಕೇಳಿದ್ವಿ, ಕೊಡಲಿಲ್ಲ. ಈ ರೀತಿ ಗೋಲ್ಡನ್ ಕಲರ್ದು 3 ಕಲರ್ಸಲ್ಲಿದೆ. ಈ ತೋರಣದಲ್ಲೂ ಅಷ್ಟೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ತೊಗೊಂಡಿದ್ದೀನಿ. ಬಾಗಿಲಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು. ಮೇನ್ ಡೋರ್ಗೆ ಹಾಕೋದಕ್ಕೂ ಸಹ ಈ ತೋರಣ ಚೆನ್ನಾಗಿದೆ. ದೇವ್ರ ಮನೆ ಬಾಗಿಲಿಗೆ ಹಾಕೋಕ್ಕೂ ಸಹ ತುಂಬ ಚೆನ್ನಾಗಿದೆ. ದೆನ್ ನೆಕ್ಸ್ಟ್ ಇದೊಂದು ಹಾಗೆ ಆಟೋದಲ್ಲಿ ಬರ್ತಾ ಇದೊಂದು ತೊಗೊಂಡ್ವಿ. ಹಾಗೆ ಆಟೋದಲ್ಲಿ ಇದ್ದಾಗೇ ರೋಡ್ ಸೈಡಲ್ಲಿ ಇತ್ತು, ಇದೊಂದು ತೊಗೊಂಡೆ. ಇದು ಬಂದುಬಿಟ್ಟು ಹಪ್ಪಳ ಸುಡೋದಕ್ಕೆ ಅಥವಾ ಈ ಬದನೆಕಾಯಿ ಎಲ್ಲ ಸುಡ್ತಾರಲ್ವ, ಸ್ಟವ್ ಮೇಲೆ ಇಟ್ಬಿಟ್ಟು ಈ ರೀತಿ ಸುಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಪ್ರೈಸ್ ಬಂದುಬಿಟ್ಟು 100 ರೂಪೀಸ್. ಆ್ಯಂಡ್ ನಾನು ಹಾಕ್ಕೊಂಡಿರೋ ಈ ಡ್ರೆಸ್ ಬಂದುಬಿಟ್ಟು ಇದು ಪ್ರೈಸ್ ಹೇಳಿಲ್ಲ ಅಂತ ಅನಿಸುತ್ತೆ, ಲಾಸ್ಟಲ್ಲಿ ಹೇಳ್ತೀನಿ ಅಂದಿದೆ. ಇದ್ರ ಪ್ರೈಸ್ ಬಂದುಬಿಟ್ಟು 300 ರೂಪೀಸ್. 2 ಜೊತೆಯಿಂದ 600 ರೂಪೀಸ್ ಆಯಿತು. ಆ್ಯಂಡ್ ಈ ಫೀಡಿಂಗ್ ನೈಟ್ ಇದು ಪ್ರೈಸ್ ಬಂದುಬಿಟ್ಟು 250 ರೂಪಾಯಿ. ನಾನು 4 ತೊಗೊಂಡಿದ್ದೀನಿ ನೈಟೀಸು, ಒಂದಕ್ಕೆ 250 ರೂಪಾಯಿ ಕೊಟ್ಟಿದ್ದೀನಿ. ಆ್ಯಂಡ್ ಇದು ನಾರ್ಮಲ್ ನೈಟಿ, ಈ ನೈಟಿದು ಪ್ರೈಸ್ ಬಂದುಬಿಟ್ಟು 250 ರೂಪಾಯಿ. ಆ್ಯಂಡ್ ಈ ಸಾರಿ ಪಟ್ಟಿಕೋಟ್ ನಿಮಗೆ ತೋರಿಸಿದ್ದೀನಿ, ಇದ್ರ ಪ್ರೈಸ್ ಬಂದು ಒಂದಕ್ಕೆ 150 ರೂಪಾಯಿ. ಆ್ಯಂಡ್ ಆವಾಗಲೇ ತೋರಿಸಿದ್ನಲ್ಲ ಒಂದು ಜಾಡಿ, ಚಿಕ್ಕ ಜಾಡಿ ಬಂದುಬಿಟ್ಟು ಅದು 300ರಿಂದ 200 ರೂಪಾಯಿ ಕೊಟ್ಟೆ. ತುಂಬ ಪುಟ್ಟದಾಗಿ ಚೆನ್ನಾಗಿದೆ ಆ ಜಾಡಿ, ತುಂಬ ದೊಡ್ಡದಾಗೂ ಇತ್ತು. ಸಾಕು ಇಷ್ಟು ಅಂತ ಚಿಕ್ಕದೇ ತೊಗೊಂಡು ಬಂದೆ.
ನೋಡಿದ್ರಲ್ವಾ ಫ್ರೆಂಡ್ಸ್, ನಾನು ಚಿಕ್ಕಪೇಟೆಗೆ ಹೋಗಿ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಕಮ್ಮಿ ಪ್ರೈಸ್ಗೆ ಈ ಸಲ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು. ಯಾವಾಗಲೇ ಹೋದ್ರೂ ತುಂಬ ಜಾಸ್ತಿನೇ ನಾನು ತೊಗೊಂಡು ಬರೋದು. ಆ್ಯಕ್ಚುಲಿ ಎಲ್ಲ ಚೀಪಾಗಿ ಸಿಗುತ್ತೆ ಅಲ್ವಾ, ಅದಕ್ಕೇ ತುಂಬ ಜಾಸ್ತಿನೇ ತೊಗೊಂಡು ಬರೋದು. ಈ ಸಲ ಸ್ವಲ್ಪ ಕಮ್ಮಿ ಪ್ರೈಸು, ಯಾಕಂದರೆ ಬಜೆಟ್ ಶಾಪಿಂಗ್ ಮಾಡಿದ್ದೀನಿ ಈ ಸಲ. ನೋಡಿದ್ರಲ್ವಾ, ಇವತ್ತಿನ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದರೆ, ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.